ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ನೂತನ ವಾಹನಗಳ ಹಸ್ತಾಂತರ 7 ಬುಲೆರೋ ವಾಹನಗಳ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ ಸಚಿವರು ಈಶ್ವರ್ ಖಂಡ್ರೆ ರಹೀಂ ಖಾನ್ ಅವರಿಂದ ವಾಹನಗಳ ಹಸ್ತಾಂತರ ಕೆಕೆಆರ್ಡಿಬಿಯ 1.21 ಕೋಟಿ ರೂಪಾಯಿ ಅನುದಾನದಿಂದ 7 ವಾಹನಗಳ ಖರೀದಿ ಹಸ್ತಾಂತರ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ಚಾಲನೆ ನೀಡಿ ವಾಹನ ಏರಿದ ಸಚಿವರು ಪೊಲೀಸರ ಕಾರ್ಯವನ್ನ ಶ್ಲಾಘಿಸಿದ ಸಚಿವ ಈಶ್ವರ್ ಖಂಡ್ರೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದ್ದಲ್ಲಿ ಜನರು ನೆಮ್ಮದಿಯಾಗಿರ್ತಾರೆ ಒತ್ತಡ ಶ್ರಮದಿಂದ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಿದೆ ಆದ್ರೂ ಕೆಲವೊಮ್ಮೆ ಜನರ ಟೀಕೆ ಟಿಪ್ಪಣಿಗಳಿಗೆ ಪೊಲೀಸರು ಒಳಗಾಗ್ತಿದ್ದಾರೆ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಲು ದಿನದ 24 ಗಂಟೆ ಕೆಲಸ ಮಾಡ್ತಿದ್ದಾರೆ ರಹೀಂ ಖಾನ್ ಅವರು ಕೂಡಿ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ 7 ಹೊಸ ಬೊಲೆರೋ ವಾಹನಗಳನ್ನು ಇವತ್ತು ಮಂಜೂರಿ ಮಾಡಿಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಬೀದರ್ ಇದು ಗಡಿ ಭಾಗದಲ್ಲಿರುವಂಥ ಒಂದು ಜಿಲ್ಲೆ. ಹೀಗಾಗಿ ಇಲ್ಲಿ ಒಂದು ಕಡೆ ಮಹಾರಾಷ್ಟ್ರ ಇದೆ, ಒಂದು ಕಡೆ ತೆಲಂಗಾಣ ಇದೆ. ಈಗ ಅಪರಾಧಗಳನ್ನು ತಡೆಗಟ್ಟುವಂಥದ್ದು ನಮ್ಮೆಲ್ಲರ ರಾಜ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಮೂಲಭೂತ ಸೌಕರ್ಯ ಬೇಕಾಗಿದೆ. ಅವರಿಗೆ ವಾಹನಗಳಿರ್ಬೋದು, ಅವರಿಗೆ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ಗೆ ಕ್ಯಾಮ್ರಾಗಳನ್ನು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರಿಗೆ ಹೇಳಿದ್ದೇನೆ, ಇನ್ನು ಹೆಚ್ಚಿನ ಏನೇನು ಅವಶ್ಯಕತೆ ಇದೆ, ಯಾವುದೇ ರೀತಿಯ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಇವತ್ತು ಯಾರು ಕಾಂಟ್ರಾಬ್ಯಾಂಡ್ ಗೂಡ್ಸ್ ಇರ್ಬೋದು, ನಶೆ ಮಾಡ್ಬೋದು, IPL ಗುಟ್ಕಾ ಪಟ್ಕಾ ಏನೇನಿದೆ ಅವೆಲ್ಲವನ್ನೂ ಇವತ್ತು ತಡೆದು ಕಾನೂನು ಸುವ್ಯವಸ್ಥೆಗೆ ಮೊದಲನೇ ಆದ್ಯತೆ ಕೊಡಬೇಕು, ಜನ ನೆಮ್ಮದಿಯಿಂದ ಶಾಂತಿಯಿಂದ ಇರಬೇಕು ಅನ್ನೋಂಥ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ನಾವು ತೆಗೆದುಕೊಂಡಿದ್ದೇವೆ. ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಇದೆಲ್ಲವನ್ನು ಸದುಪಯೋಗಪಡಿಸಿಕೊಂಡು ಇವತ್ತು ನಮ್ಮ ಬೀದರ್ ಜಿಲ್ಲೆ ನಾಗರಿಕರಿಗೆ ಒಂದು ರೀತಿಯಲ್ಲಿ ಅವರಿಗೆ ಭದ್ರತೆ ಕೊಡುವಂಥ ಕೆಲಸ ಮಾಡಬೇಕು, ಯಾವುದೇ ರೀತಿಯ ಅಪರಾಧಗಳು ಆಗದ ರೀತಿಯಲ್ಲಿ ನಿಗಾ ವಹಿಸಬೇಕು ಅನ್ನೋಂಥ ಮಾತನ್ನು ಹೇಳಿದ್ದೇನೆ. ಇದಕ್ಕೆ 1,21,00,000